ಸಾಮ್ರಾಟ್ ಚೈತ್ರಾಲಿ ಜಿಮ್ಮಿಂದ ರೆಸ್ಟೋರೆಂಟ್ ಕಡೆ ಹೊರಡೋದಕ್ಕೆ ಕಾರಲ್ಲಿ ಕೂತಿದ್ರು. ಹಿಂದೆಯಿಂದ ಕಾರಲ್ಲಿ ಒಬ್ಬ ಕ್ಯಾಮ್ರಾ ಹಿಡ್ಕೊಂಡು ಕೂತಿದ್ದ. ಅವನು ನೋಡಿ ಸಾಮ್ರಾಟ್ಗೆ ಅನುಮಾನ ಬಂದಿತ್ತು. ಆ ವ್ಯಕ್ತಿ ಯಾರಿರ್ಬಹುದು ಅಂತ ಸಾಮ್ರಾಟ್ ತಲೆಯಲ್ಲಿ ಕೊರಿತಾನೆ ಇತ್ತು. ಈಗ್ಲೇ ಹೋಗಿ ಅವನನ್ನ ವಿಚಾರಿಸ್ಬೇಕು ಅಂತ ಅನ್ಕೊಂಡ. ಇನ್ನೇನ್ ಕಾರ್ ಮೂವ್ ಮಾಡ್ಬೇಕು ಅನ್ನೋಷ್ಟ್ರಲ್ಲಿ ಸಾಮ್ರಾಟ್ ಕೊನೆ ಸಲ ಸೈಡ್ ಮಿರರ್ ಅಲ್ಲಿ ಹಿಂದೆ ಇರೋ ಕಾರ್ನ ನೋಡಿ ಎಕ್ಸೆಲರೇಟರ್ ಮೇಲೆ ಕಾಲಿಟ್ಟ. ಕಾರ್ ಇವಾಗ ಪಾರ್ಕಿಂಗ್ ಲಾಟ್ ಬಿಟ್ಟು ಮುಂದೆ ಹೋಗ್ತಾ ಇತ್ತು. ನೆಕ್ಸ್ಟ್ ಮಿನಿಟ್ಟೆ ಚೈತ್ರಾಲಿ ಎಡಗಡೆ ಬೆರಳು ಮಾಡಿ ತೋರಿಸಿ, ಹಾ ಆ ರೆಸ್ಟೋರೆಂಟ್ ಹೋಗೋಣವಾ ಅಂತ ಕೇಳ್ತಾ ಸಾಮ್ರಾಟ್ ಕಡೆ ನೋಡಿದ್ಲು. ಸಾಮ್ರಾಟ್ ಕೂಡ ನಗ್ತಾ ಅವಳು ಹೇಳಿದ ರೆಸ್ಟೋರೆಂಟ್ ಮುಂದೆನೆ ಕಾರ್ ನಿಲ್ಲಿಸ್ದ. ಊಟ ಮಾಡಿದ ನಂತರ ಅವಳನ್ನ ಮನೆಗೆ ಡ್ರಾಪ್ ಕೂಡ ಮಾಡ್ದ. ಸಾಮ್ರಾಟ್ ದತ್ತಾ ಫ್ಯಾಮಿಲಿ ಬಂಗ್ಲಿಗೆ ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ. ಅವರ LX ಕಂಪ್ನಿ ಜೊತೆ ಪ್ರೋಟಾನ್ ಕಂಪ್ನಿ ಡೀಲ್ನ ಕ್ಯಾನ್ಸಲ್ ಮಾಡ್ದಾಗಿಂದನೂ ಇಡೀ ಫ್ಯಾಮಿಲಿನೇ ಆಫೀಸಲ್ಲಿ ಕೂತಿದ್ರು. ಮೆದ್ಲನ್ ತೆಗೆದು ಕೈಯಲ್ಲಿ ಹಿಡ್ಕೊಳ್ಳೋ ಲೆವೆಲ್ಗೆ ಹುಚ್ಚರಾಗಿದ್ದಾರೆ ಅನ್ಸತ್ತೆ. ದುಡ್ಡು ಅಧಿಕಾರ ಇದ್ರೆ ಇಡೀ ಫ್ಯಾಮಿಲಿ ಬುಡನೇ ಅಲ್ಲಾಡಿಸ್ಬೋದು. ಪವರ್ಫುಲ್ ವ್ಯಕ್ತಿಗಳು ಸಾಮಾನ್ಯ ಜನರಿಗೆ ಯಾವ್ಯಾವ ಥರದಲ್ಲಿ ಹಿಂಸೆ ಕೊಡ್ಬೋದು ಅಲ್ವಾ ಅಂತ ಯೋಚಿಸಿ ಸಾಮ್ರಾಟ್ಗೆ ಲೈಟಾಗಿ ಬೇಜಾರಾಯಿತು. ನಾನು ಸರಿಯಾಗಿ ಮಾಡಿದ್ದೀನಿ ಅಂತ ಅನ್ಕೊಂಡು ರೂಮ್ಗೆ ಹೋಗಿ ನಿದ್ದೆ ಮಾಡಿಬಿಟ್ಟ. ಅವನಿಗೆ ಮತ್ತೆ ಎಚ್ಚರ ಆಗಿದ್ದು ನೆಕ್ಸ್ಟ್ ಡೇ ಬೆಳಿಗ್ಗೆನೆ. 12 ಗಂಟೆ ನಿದ್ದೆ ಮಾಡಿದ್ದ. ಆ ಕಳಿಸ್ತಾ ಕಂಡ್ಬಿಟ್ಟವನಿಗೆ ಮೊದಲು ಕಾಣಿಸಿದ್ದು ಮೇಕಪ್ ಮಾಡ್ಕೋತಿರೋ ಸಾನ್ಯಾ. ಗುಡ್ ಮಾರ್ನಿಂಗ್ ಸಾಮ್ರಾಟ್ ಮೆಲ್ಲಗೆ ಹೇಳ್ದ. ಸಾನ್ಯಾ ಮಿರರಲ್ಲೇ ಅವನನ್ನ ನೋಡ್ತಾ, ನನಗೆ ಒಂದು ವಿಷಯ ಹೇಳು, ನೀನಿವಾಗ ಎಲ್ಲಿ ಕೆಲಸ ಮಾಡ್ತಿದ್ಯಾ, ಯಾವ ಪೊಸಿಷನಲ್ಲಿದ್ಯಾ ಅಂತ ಕೇಳಿದ್ಲು. ಸಾಮ್ರಾಟ್ ಒಂದ್ಸಲ ಕಣ್ಮಿಟಕ್ಸಿ ಹಾಸಿಗೆಯಿಂದ ಎದ್ದವನು, ಇಮ್ಯಾಜಿಂಗ್ ಸೆಕ್ಯೂರಿಟೀಸ್ ಕಂಪ್ನಿಲಿ ಜನರಲ್ ಮ್ಯಾನೇಜರ್. ನಾನು ನಿನ್ಗೆ ಅವತ್ತೇ ಹೇಳಿದ್ನಲ್ಲ, ಹಾಗಾದ್ರೆ ಇದ್ರರ್ಥ ಅಂತ ಹೇಳ್ತಾ ಸಾನ್ಯಾ ಅವನ ಕಡೆ ತಿರುಗಿ, ನೀನ್ ಅಕ್ರಮ್ ಸರ್ಗೆ ಇಷ್ಟ ದಿನ ಬಕೆಟ್ ಹಿಡ್ಕೊಂಡಿದ್ದು ಈಗ ರಿಟರ್ನ್ ಆಗಿ ಕೆಲಸನ ಅವರಿಂದ ಪಡ್ಕೊಂಡಿದ್ಯಾ ಅಲ್ವಾ? ತಕ್ಷಣ ಸಾಮ್ರಾಟ್ ಎದ್ದು ಬಾತ್ರೂಮ್ಗೆ ಹೋಗ್ಬಿಟ್ಟ. ಸ್ನಾನ ಮಾಡಿ ಹೊರಗಡೆ ಬಂದಾಗ ಸಾನ್ಯಾ ಅಲ್ಲಿಂದ ಆಗ್ಲೇ ಹೊರಟೋಗಿದ್ಲು. ಸಾಮ್ರಾಟ್ ರೆಡಿಯಾಗಿ ಡೈನಿಂಗ್ ಟೇಬಲ್ ಹತ್ರ ಹೋದಾಗ ಸಾನ್ಯಾ ಫುಲ್ ಕಾನ್ಫಿಡೆನ್ಸ್ನಲ್ಲಿ, ನನಗೆ ಇನ್ನೂ ಹೋಪ್ ಇದೆ ತಾತ, ನಾನು ಇವತ್ತೇ ಪ್ರೋಟಾನ್ ಪಬ್ಲಿಷರ್ಸ್ ಕಂಪ್ನಿಗೆ ಹೋಗ್ತೀನಿ. ಒಂದು ಮೀಟಿಂಗ್ ಮಾಡಿ ನಮ್ಮ ಡೀಲ್ನ ಯಾವ ಪಾರ್ಟ್ನಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಕೇಳಿ ಕ್ಲಿಯರ್ ಮಾಡಿ ಬರ್ತೀನಿ ಅಂತ ಹೇಳಿದ್ಲು. ಶ್ರೀಕಂಠ ದತ್ತ ತಲೆ ಆಡಿಸಿ, ಹಾ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ನಿನ್ನ ಕೈಲಾದಷ್ಟು ಟ್ರೈ ಮಾಡು, ಇದೇ ನಿನ್ನ ಲಾಸ್ಟ್ ಚಾನ್ಸ್ ಅಂದ್ರು. ಸಾನ್ಯಾ ಓಕೆ ಅಂತ ಒಪ್ಕೊಂಡ್ಲು. ಬ್ರೇಕ್ಫಾಸ್ಟ್ ಮುಗಿದ್ಮೇಲೆ ಎಲ್ಲರೂ ಅವ್ರವ್ರ ಪಾಡಿಗೆ ಎದ್ದು ಹೊರಟ್ರು. ಸಾಮ್ರಾಟ್ ಮನೆಯಿಂದ ಆಫೀಸ್ಗೆ ಹೊರಟಾಗ ಕಾರ್ ಡ್ರೈವ್ ಮಾಡ್ತಾನೆ ಸೆಕ್ರೆಟರಿ ಹೆಡ್ ರಾಣಿಗೆ ಕಾಲ್ ಮಾಡ್ದ. ಬಟ್ ಅಂತ ನೆಕ್ಸ್ಟ್ ಸೆಕೆಂಡೇ ಕಾಲ್ ರಿಸೀವ್ ಮಾಡಿದ್ಲು. ಹೆಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಇವತ್ತು LX ಕಾರ್ಪೊರೇಷನ್ ಇಂದ ಸಾನ್ಯಾ ದತ್ತ ಅನ್ನೋಳು ಪ್ರೋಟಾನ್ ಆಫೀಸ್ಗೆ ಡೀಲ್ ಬಗ್ಗೆ ಮಾತಾಡೋದಕ್ಕೆ ಬರ್ತಿದ್ದಾಳೆ. ಅವಳು ನೀನು ಹೇಳೋ ಒಂದು ಕಂಡೀಷನ್ಗೆ ಒಪ್ಪಿಗೆ ಕೊಟ್ರೆ ನೀನು ಆ ಡೀಲ್ನ ಫೈನಲೈಸ್ ಮಾಡು. ಯಾವ ರೀತಿ ಕಂಡೀಷನ್ ಸರ್? ಸಾನ್ಯಾನೇ ಖುದ್ದು ಈ ಡೀಲ್ನ ಉಸ್ತುವಾರಿ ವಹಿಸ್ಕೊಂಡ್ರೆ ಮಾತ್ರ ಈ ಡೀಲ್ನ ಓಕೆ ಮಾಡ್ತೀವಿ ಅಂತ ಹೇಳು. ಸೂರಜ್ ಅಂತ ವ್ಯಕ್ತಿ ಜೊತೆ ಬಿಸ್ನೆಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ಬೇಕು. ಅಂಡ್ ಸಾನ್ಯಾ ಮತ್ತೆ ಪ್ರೋಟಾನ್ ಕಂಪ್ನಿ ನಡುವೆ ಯಾವುದೇ ಮೂರನೇ ವ್ಯಕ್ತಿ ಬರಬಾರ್ದು. ಇದೇ ಆ ಕಂಡೀಷನ್. ಓಕೆ ಸರ್ ಅಂದ್ಲು. ಈ ಡೀಲು 5 ವರ್ಷದವರೆಗೂ ಇರಬೇಕು. ಮತ್ತೆ ಸಾನ್ಯಾನೇ ಕೊನೆವರೆಗೂ ಜವಾಬ್ದಾರಿ ತಗೋಬೇಕು. ಈ ಎಲ್ಲ ಇನ್ಫಾರ್ಮೇಶನ್ ಅವಳಿಗೆ ಕ್ಲಿಯರ್ ಆಗಿ ಪ್ರೆಸೆಂಟ್ ಮಾಡಬೇಕು. ನೋ ಪ್ರಾಬ್ಲಮ್ ಸರ್, ಪೂರ್ತಿ ಟ್ರಾನ್ಸ್ಪರೆಂಟ್ ಆಗಿ ಕಮ್ಯುನಿಕೇಟ್ ಮಾಡ್ತೀನಿ. ಓಕೆ. ಸಾಮ್ರಾಟ್ ಫೋನ್ ಕಟ್ ಮಾಡಿ ಇಮ್ಯಾಜಿಂಗ್ ಸೆಕ್ಯೂರಿಟೀಸ್ ಪಾರ್ಕಿಂಗ್ ಜಾಗದಲ್ಲಿ ಕಾರ್ ನಿಲ್ಲಿಸ್ತಾ. ಕಂಪ್ನಿ ಗೇಟ್ ರೀಚ್ ಆದ ಕೂಡಲೇ 2 ದೊಡ್ಡ ಟ್ರಕ್ಗಳು ನಿಂತಿರೋದನ್ನ ನೋಡ್ದ. ಅದರಿಂದ ಗೂಡ್ಸ್ ಅನ್ಲೋಡ್ ಆಗ್ತಾ ಇತ್ತು. ಆ ಕಡೆ ಮೈರಾ ಸಾಮ್ರಾಟ್ನ ನೋಡಿದ ಕೂಡಲೇ ಓಡೋಡ್ ಬಂದ್ಲು. ಗುಡ್ ಮಾರ್ನಿಂಗ್ ಸರ್, ಎಲ್ಲ ರಾ ಮೆಟೀರಿಯಲ್ಸ್ ಬಂದಿದೆ. ಗುಡ್. ಆ್ಯಂಡ್ ಇಂಟರ್ವ್ಯೂ ವಿಷಯ ಏನಾಯಿತು? ಸರ್, ಅದು ಕಂಪ್ಲೀಟ್ ಆಗಿದೆ. ನಿಮಗೋಸ್ಕರ ಒಬ್ರು ಬೆಸ್ಟ್ ಪರ್ಸನಲ್ ಸೆಕ್ರೆಟರಿನ ಹುಡುಕಿದ್ದೀವಿ. ಹಾಗೆ ಒಳ್ಳೆ ಅಕೌಂಟೆಂಟ್ನ ಹೈರ್ ಮಾಡ್ಕೊಂಡಿದ್ದೀವಿ. ನೀವು ಬೇಕು ಅಂದರೆ ಅವ್ರ ಜೊತೆ ಇನ್ನೊಂದು ರೌಂಡ್ ಪರ್ಸನಲ್ ಮೀಟಿಂಗ್ ನಡೆಸ್ಬಹುದು. ಸಾಮ್ರಾಟ್, ಇಲ್ಲ ಸಪ್ರೇಟ್ ಮೀಟಿಂಗ್ ಅವಶ್ಯಕತೆ ಇಲ್ಲ. ಐ ಟ್ರಸ್ಟ್ ಯು. ಥ್ಯಾಂಕ್ ಯು ಸರ್. ಹಾಂ ಸರ್, ಇದು ನಿಮ್ಮ ಬ್ಲ್ಯಾಕ್ ಕಾರ್ಡ್. ಕ್ಷಮಿಸಿ, ನಾನು ನಿಮಗೆ ಕೊಡೋದೇ ಮರ್ತ್ಬಿಟ್ಟಿದ್ದೆ. ಸರ್, ಯುವರ್ ನ್ಯೂ ಸೆಕ್ರೆಟರಿ ಟೀನಾ ಅಂತ ಪರಿಚಯ ಮಾಡಿದ್ಲು. ತಕ್ಷಣ ಆ ಹುಡುಗಿ ಕುರ್ಚಿಯಿಂದ ಎದ್ದು, ಗುಡ್ ಮಾರ್ನಿಂಗ್ ಸರ್ ಅಂತ ವಿಶ್ ಮಾಡಿದ್ಲು. ಗುಡ್ ಮಾರ್ನಿಂಗ್. ಇವಾಗ ಎಲ್ಲ ಮೆಟೀರಿಯಲ್ಸ್ ಬಂದಿದೆ ಅಲ್ವಾ? ಸೊ ತಕ್ಷಣ ಇಂಜಿನಿಯರ್ಸ್ ಅವ್ರ ಕೆಲಸನ ಶುರು ಮಾಡಬೇಕು. ನಾವು ಆದಷ್ಟು ಬೇಗ ಅವ್ರ ಡಿಪಾರ್ಟ್ಮೆಂಟ್ಗೆ ಒಂದು ವಿಸಿಟ್ ಕೊಡೋಣ. ಸಾಮ್ರಾಟ್ ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ಟೀನಾ ತಲೆ ದೂಗ್ತಾ ಓಕೆ ಸರ್ ಅಂದ್ಲು. ವೆನ್ ಇಸ್ ದ ಎಕ್ಸ್ಪೆಕ್ಟೆಡ್ ಡೆಲಿವರಿ ಆ್ಯಂಡ್ ಇನ್ಸ್ಟಾಲೇಷನ್? ಸಾಮ್ರಾಟ್ ಮತ್ತೊಂದು ಪ್ರಶ್ನೆ ಕೇಳ್ದ. ಟೀನಾ ಕೈಲಿ ಹಿಡ್ಕೊಂಡಿರೋ ಫೈಲ್ನ ಓಪನ್ ಮಾಡಿ ನೋಡ್ತಾ ವೆಡ್ನೆಸ್ಡೇ ಸರ್ ಅಂದ್ಲು. ಸರಿ, ಈಗಲೇ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗೆ ಹೋಗೋಣ. ಸಾಮ್ರಾಟ್ ಇಷ್ಟು ಹೇಳಿ ಮುಗಿಸಿ ಎದ್ದು ಸೀದಾ ಕ್ಯಾಬಿನಿಂದ ಆಚೆ ಬಂದ. ಟೀನಾನು ಫೈಲ್ ಹಿಡ್ಕೊಂಡು ಅವನನ್ನ ಫಾಲೋ ಮಾಡಿದ್ಲು. ಸಾಮ್ರಾಟ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗೆ ಸೇರಿರೋ ದೊಡ್ಡ ಬಿಲ್ಡಿಂಗ್ನ ರೀಚ್ ಆದಾಗ ಇಂಜಿನಿಯರಿಂಗ್ ಟೀಮ್ನ ಸೂಪರ್ವೈಸರ್ ಕಣ್ಣು ಸಾಮ್ರಾಟ್ ಮೇಲೆ ಬಿದ್ದಿದ್ದೆ ತಡ. ಅವನು ಉಸಿರು ಬಿಗಿ ಹಿಡ್ಕೊಂಡು ಓಡ್ ಬಂದು ಗುಡ್ ಮಾರ್ನಿಂಗ್ ಸರ್ ಅಂದ. ಮಾರ್ನಿಂಗ್. ಕ್ವಾಂಟಿಟಿ ಎಷ್ಟು ಮಾಡಬೇಕು ಅಂದ್ಕೊಂಡಿದ್ದೀರಾ? ಸಾಮ್ರಾಟ್ ಕೇಳ್ದ.
ಮೈರಾ ಮೇಡಮ್ 100 ಯೂನಿಟ್ ಅಂತ ಹೇಳ್ತಿದ್ದಾರೆ ಸರ್. 100 ಯೂನಿಟ್. ವೆಡ್ನೆಸ್ಡೇ ಒಳಗಡೆ ಅವೆಲ್ಲ ರೆಡಿ ಆಗುತ್ತಾ? ನೀವು ಕನ್ಫರ್ಮ್ ಆಗಿ ಹೇಳ್ತೀರಾ? ಸಾಮ್ರಾಟ್ ಸ್ವಲ್ಪ ಆಶ್ಚರ್ಯದಿಂದ ಕೇಳ್ದ. ಸರ್, ಅದು ಸ್ವಲ್ಪ ಕಷ್ಟನೇ, ಆದರೆ ನಾವು ಅದೇ ಟಾರ್ಗೆಟ್ನ ರೀಚ್ ಮಾಡಬೇಕು ಅಂತ ನಮ್ಮ ಕೈಲಾದಷ್ಟು ಟ್ರೈ ಮಾಡ್ತಿದ್ದೀವಿ ಸರ್ ಅಂತ ಹೇಳಿ ಮುಗಿಸ್ತಿದ್ದಂಗೆ ಸಾಮ್ರಾಟ್ ಫೋನ್ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ಸಾನ್ಯಾ ಹೆಸರಿತ್ತು. ಹೆಲೋ ಸಾನ್ಯಾ. ಸಾಮ್ರಾಟ್, ಈಗಲೇ ನಮ್ಮ ಕಂಪ್ನಿ ಆಫೀಸಿಗೆ ಬಾ. ಸಾನ್ಯಾಳ ವಾಯ್ಸ್ ಕಬ್ಣ ಥರ ಸ್ಟ್ರಾಂಗ್ ಆಗಿತ್ತು. ಹಾಗೆ ಕೋಪದಲ್ಲಿದ್ದಾಳೆ ಅಂತ ಸಾಮ್ರಾಟ್ಗೆ ಕ್ಷಣ ಮಾತ್ರದಲ್ಲೇ ಅರ್ಥ ಆಗೋಯ್ತು. ಏನಾಯ್ತು ಸಾನ್ಯಾ, ಡೀಲ್ ಓಕೆ ಆಗ್ಲಿಲ್ವಾ ಅಂತ ಕೇಳಿದ ಸಾಮ್ರಾಟ್ ರಾಣಿ ಏನಾದ್ರೂ ತಪ್ಪು ಮಾಡಿರ್ಬೋದಂತ ಯೋಚಿಸಿ ಟೆನ್ಷನ್ ಮಾಡ್ಕೊಂಡ. ಇಲ್ಲ, ಡೀಲ್ ಓಕೆ ಆಗಿದೆ, ಅದು ಪ್ರಾಬ್ಲಮ್ ಅಲ್ಲ. ನೀನ್ ಈಗಲೇ LX ಕಾರ್ಪೊರೇಷನ್ಗೆ ಬರ್ತೀಯಾ, ಇಲ್ಲ ನಾನೇ ನಿನ್ನ ಆಫೀಸಿಗೆ ಬರಲ್ಲ. ಅವನು ಸಾನ್ಯಾ ಅಷ್ಟೊಂದು ಜೋರಾಗಿ ಮಾತಾಡೋದನ್ನ ಕೇಳಿದ್ದು ಇದೇ ಫಸ್ಟ್ ಟೈಮ್. ಅವಳು ಹಠಮಾರಿನೇ, ಅದ್ರಲ್ಲಿ ಡೌಟ್ ಇಲ್ಲ. ಬಟ್ ಇವತ್ತು ಅವಳು ಹಾರ್ಟ್ಲೆಸ್ ತರ ಅನ್ನಿಸ್ತಿದ್ಲು. ಸರಿ, ನಾನು ಬರ್ತಾ ಇದ್ದೀನಿ. ಸಾಮ್ರಾಟ್ ಮಾತು ಮುಗಿಸ್ತಿದ್ದಂಗೆ ಇನ್ನೊಂದು ಕಡೆಯಿಂದ ಕಾಲ್ ಕಟ್ ಆಯ್ತು. ಸಾನ್ಯಾ ಡೀಲ್ ಓಕೆ ಆದ್ರೂ ಕೂಡ ಇದ್ದಕ್ಕಿದ್ದಂಗೆ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಅಂತ ಸಾಮ್ರಾಟ್ಗೆ ಅರ್ಥ ಆಗ್ಲಿಲ್ಲ. ಅವನು ನಿಂತಲ್ಲೇ ನಿಂತು ಒಂದು ಕ್ಷಣ ಯೋಚಿಸ್ತ. ಆದ್ರೆ ಸಾನ್ಯಾ ಕೋಪ ಮಾಡ್ಕೊಳ್ಳೋಂಥ ತಪ್ಪನ್ನ ತಾನು ಏನೂ ಮಾಡಿಲ್ಲ ಅಂತ ಅನ್ನಿಸ್ತು. ಅಷ್ಟೆಲ್ಲ ಟೆನ್ಷನ್ಗೆ ಕ್ಲಾರಿಟಿ ಬೇಕು ಅಂದ್ರೆ ಸಾಮ್ರಾಟ್ ಸಾನ್ಯಾ ಹತ್ರ ಹೋಗ್ಲೇಬೇಕಿತ್ತು. ತಡ ಮಾಡದೆ ಸಾಮ್ರಾಟ್ ಕಾರ್ ಹತ್ತಿ LX ಕಾರ್ಪೊರೇಷನ್ ಆಫೀಸ್ ರೀಚ್ ಆದ. ನೇರವಾಗಿ ರಿಸೆಪ್ಷನ್ ಹತ್ರ ಹೋದವನೇ, ಹಾಯ್, ನಾನು ಸಾನ್ಯಾ ದತ್ತ ಅವ್ರನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದೀನಿ. ನನ್ನ ಹೆಸರು ಸಾಮ್ರಾಟ್ ವಸಿಷ್ಠ ಅಂತ ಹೇಳುವಾಗ ಅವನ ಹಾರ್ಟ್ ಆಗ್ಲೇ ರೇಸ್ ಮಾಡೋದಕ್ಕೆ ರೆಡಿ ಆಗಿರೋ ತರ ಬಡಿತಿತ್ತು. ಸಾಮ್ರಾಟ್ ವಸಿಷ್ಠ? ಯಾ ಮ್ಯಾಮ್, ನಿಮ್ಗೋಸ್ಕರ ತುಂಬಾ ಹೊತ್ತಿಂದ ವೇಟ್ ಮಾಡ್ತಿದ್ದಾರೆ. ಮುಂದೆ ಹೋಗಿ ಲೆಫ್ಟ್ ತಗೊಳ್ಳಿ, ಅಲ್ಲೇ ಅವ್ರ ಕ್ಯಾಬಿನ್ ಇದೆ. ರಿಸೆಪ್ಷನಿಸ್ಟ್ ಸನ್ನೆ ಮಾಡ್ತಾ ಕೈ ತೋರಿಸಿದ್ಲು. ಸಾಮ್ರಾಟ್ ತಕ್ಷಣ ಆ ಕಡೆ ಹೊರಟ. ರಿಸೆಪ್ಷನಿಸ್ಟ್ ಮಾತ್ರ ಅವನನ್ನೇ ದಿಟ್ಟಿಸ್ಕೊಂಡು ನೋಡ್ತಾ, ಇವನ್ ಇಷ್ಟೊಂದು ಲೇಟಾಗಿ ಬಂದಿದ್ದಾನೆ, ಇನ್ನು ಸಾನ್ಯಾ ಮೇಡಮ್ ಬೈಗುಳನ ಅದು ಹೇಗೆ ತಡ್ಕೋತಾನೋ ಏನೋ ಅನ್ಕೊಂಡ್ಲು. ಕ್ಯಾಬಿನ್ ಒಳಗೆ ಹೋದ್ ಸಾಮ್ರಾಟ್ ಸಾನ್ಯಾ ತಲೆ ಹಿಡ್ಕೊಂಡು ಕೂತಿರೋದನ್ನ ನೋಡಿ, ಸಾನ್ಯಾ ಏನಾಯ್ತು, ಇದ್ದಕ್ಕಿದ್ದಂಗೆ ಏನಿದೆಲ್ಲ ಅಂತ ಗಾಬರಿಯಿಂದ ಕೇಳ್ದ. ಏನಾಯ್ತು ನಿನಗ್ ನಾಚಿಕೆ ಅನ್ನೋದೇ ಇಲ್ವಾ? ಸಾನ್ಯಾ ದೆವ್ವ ಮೆಟ್ಕೊಂಡಿರೋಳ್ ತರ ಕಿಟಾರ್ ಅಂತ ಕಿರ್ಚದ್ಲು. ಅವಳು ಏನ್ ಹೇಳೋದಕ್ ಟ್ರೈ ಮಾಡ್ತಿದ್ದಾಳೆ ಅಂತ ಸಾಮ್ರಾಟ್ಗೆ ತಲೆ ಬುಡ ಏನೂ ಅರ್ಥ ಆಗ್ಲಿಲ್ಲ. ಒಂದ್ ವೇಳೆ ನಾನೇ ಟೈಗರ್ ಅಂತ ಗೊತ್ತಾಗಿರ್ಬೋದಾ ಅಂತ ಸಾಮ್ರಾಟ್ಗೆ ಡೌಟ್ ಕೂಡ ಬಂತು. ಸೀರಿಯಸ್ ಆಗಿ, ಸುತ್ತಿ ಬಳಸಿ ಮಾತಾಡ್ಬೇಡ, ಏನ್ ವಿಷಯ ಅಂತ ನೇರವಾಗಿ ಹೇಳು ಸಾನ್ಯಾ ಅಂತ ರೇಗ್ದ. ಸಾನ್ಯಾ ಏನೂ ಮಾತಾಡ್ಲಿಲ್ಲ. ಕೋಪ ತುಂಬಿ ತುಳುಕ್ತಿರೋ ಕಣ್ಣಿಂದ ಅವನನ್ನೇ ಗುರಾಯಿಸ್ತಾ ಫೋನ್ ಸ್ಕ್ರೀನ್ ಅವನ ಕಡೆ ಟರ್ನ್ ಮಾಡಿದ್ಲು. ಅಲ್ಲಿ ಒಂದು ಫೋಟೋ ಕಾಣಿಸ್ತು. ಅದನ್ನ ನೋಡಿದ ತಕ್ಷಣ ಅವನ ಪಾದದ ಕೆಳಗಿರೋನೆಲ್ಲ ಒಂದೇ ಸಲ ಕುಸ್ತೋಯ್ತು ಅನ್ನಿಸ್ಬಿಡ್ತು. ಫುಲ್ ಸ್ವೆಟ್ ಆಗೋದಕ್ಕೆ ಸ್ಟಾರ್ಟ್ ಆದ. ಅಷ್ಟಕ್ಕೂ ಟೈಗರ್ ನಡುಕ್ತಿದ್ದಾನೆ ಅಂದ್ರೆ ಸಾನ್ಯಾ ಯಾವ ಫೋಟೋ ತೋರಿಸಿದ್ಲು. ಆ ಫೋಟೋ ನೋಡಿದ ನಂತರ ಸಾಮ್ರಾಟ್ ಏನ್ ಎಕ್ಸ್ಪ್ಲನೇಷನ್ ಕೊಡ್ತಾನೆ? ಆ ಫೋಟೋಗೂ ರಾಣಿಗೂ ಅಥವಾ ಪ್ರೋಟೋನ್ ಪಬ್ಲಿಷರ್ಸ್ಗೂ ಏನಾದ್ರೂ ಸಂಬಂಧ ಇದೆಯಾ? ಇದಕ್ಕೆಲ್ಲ ಉತ್ತರ ತಿಳ್ಕೋಬೇಕು ಅಂದ್ರೆ ಮುಂದೆ ಕೇಳಿ. ಈಗ ನೀವು ಪಾಕೆಟ್ FM ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.